ಮಾಡ್ಕೊಳ್ತಾ ಇದ್ದೀವಿ. ಎಲ್ಲವೋ ಪಾಪವ ಕರ್ಮವ ಮಾಡಿದವನೇ, ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ, ಒಮ್ಮೆ ಶರಣೆನ್ನೆಲ್ಲವೋ ಅಂತ ಅಪ್ಪ ಬಸವಣ್ಣನವರ ವಚನ ಇದೆ. ಒಮ್ಮೆ ಶರಣೆ ಅಂತ ವ್ಯಕ್ತಿಯನ್ನ ಶೀಘ್ರವೇ ಸರ್ಕಾರದಿಂದ ಶಾಸಕತೆಯಿಂದ ವಜಾಗೊಳಿಸಬೇಕಂತಂದು ಇಡೀ ನಮ್ಮ ಎಲ್ಲ ಸಂಘಟನೆ ಪರವಾಗಿ ನಾವು ಒಕ್ಕೂಟದಿಂದ ಮನವಿ ಮಾಡ್ತಿದ್ದೀವಿ. ಮತ್ತು ಆ ವ್ಯಕ್ತಿ ಶೀಘ್ರದಲ್ಲೇ ಗುರು ಬಸವಣ್ಣನವರಿಗೆ ಮತ್ತು ಬಸವ ಭಕ್ತರಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತಂದು ಈ ಮೂಲಕ ಅವರು ಬಸವಣ್ಣನವರ ಬಗ್ಗೆನೇ ಅಧ್ಯಯನ ಮಾಡಲಾರ್ದೆ ಅವರು ತಮಗೆ ತಮ್ಮ ರಾಜಕೀಯ ಒಂದು ಕೆಸರಾಟದಲ್ಲಿ ತಮ್ಮ ಶರಣರನ್ನ ಬಳಸ್ಕೊಳ್ಳೋದೇನದಲ್ಲ, ಅದು ಬಹಳ ಅಕ್ಷಮ್ಯ ಅಪರಾಧ. ಅದಕ್ಕೆ ನಾವೆಲ್ಲರೂ ಸಹಿತ ಬರೀ ಕೊಪ್ಪಳದಲ್ಲಿ ಅಲ್ಲ, ಅವರು ಕ್ಷಮೆ ಯಾಚಿಸ್ತಾ ಇದ್ರೆ ಕರ್ನಾಟಕದ ತುಂಬ, ಅದರಲ್ಲೂ ಶರಣ ಬಸವ ತತ್ವದವರು ಅಷ್ಟೇ ಅಂತಲ್ಲ, ಒಟ್ಟಾರೆ ಮಹಿಳೆಯರಿಗೂ ಧ್ವನಿ ಕೊಟ್ಟಂತ ಅಣ್ಣ ಬಸವಣ್ಣನವರ ಪರವಾಗಿ ಎಲ್ಲ ಬಸವ ತತ್ವ ಅಪಮಾನ ಮಾಡಿದ ಶಾಸಕ ಎತ್ತೇಳಿಕೆ, ವಿಶ್ವಗುರು ಬಸವಣ್ಣನವರಿಗೆ, ಗುರು ಬಸವಣ್ಣನವರಿಗೆ, ಮಾನವತಾವಾದಿ ಗುರು ಬಸವಣ್ಣನವರಿಗೆ, ಆಚಾರಕ ಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ಧಿಕ್ಕಾರ ಧಿಕ್ಕಾರ ಬಿಜೆಪಿಗೆ ಕಳಂಕವಾದ ಶಾಸಕ ಆತ. ಲಿಂಗಾಯತ ಧರ್ಮವನ್ನು ಎದುರು ಹಾಕೊಂಡು ನಿಂತಿದ್ದಾನೆ ಅಂತಂದ್ರೆ ಇಡೀ ಬಿಜೆಪಿಗೆ ಕಳಂಕ ಬರ್ತಾ ಇದೆ. ಬಿಜೆಪಿ ಸರ್ಕಾರ ಇದರಿಂದ ಎಚ್ಚೆತ್ತುಕೊಳ್ಬೇಕು ಅಂತ, ಅನುಚಿತಗೊಳಿಸಬೇಕು, ಶಾಸಕ ವೃತ್ತಿಯಿಂದ ಅನುಚಿತಗೊಳಿಸಬೇಕು ಅಂತ ಎಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಲಿಂಗಾಯತ ಧರ್ಮದ ಒಕ್ಕೂಟ ಏನಿದೆ ಅಂತಂದ್ರೆ ಗುರು ಬಸವಣ್ಣನವರು ಆತ್ಮ ಹೃದಯದಲ್ಲಿ ನಿಂತಿದ್ದಾರೆ ಅಂತ ಬಸವಣ್ಣನವರಿಗೆ ಅವಮಾನ ಮಾಡಿದಂತ ಈ ಶಾಸಕ ಇಡೀ ಬಿಜೆಪಿಗೆ ಕಳಂಕ. ಇದನ್ನ ಬೇಗ ಜಾಗೃತಿ ಆಗಬೇಕು ಸರ್ಕಾರ ಮತ್ತು ಅನುಚಿತಗೊಳಿಸಬೇಕು ಆ ಶಾಸಕ ಪದವಿಯಿಂದ ಅಂತ ಹೇಳಿ ಹೇಳ್ಕೊಡ್ತೀವಿ. ಅದು ಅದನ್ನೇ ಸತ್ಯ ಅಂತ ಹೇಳಿ ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ. ಎತ್ತಾಳಿಗೆ ಏನ್ ತಗೊಂಡು ಹೊಡೆದ್ರು ಅದು ಕಡಿಮೆ ಆಗೋದಿಲ್ಲ. ಲಿಂಗಾಯತ ಧರ್ಮೀಯರಿಗೆ ಅಪಮಾನ ಮಾಡಿದ್ದಾರೆ. ಅವನು ಲಿಂಗಾಯತ ಧರ್ಮೀಯನಾಗಲಿಕ್ಕೆ ಅಯೋಗ್ಯನಾಗಿದ್ದಾನೆ. ಅದಕ್ಕೆ ಅವನಿಗೆ ಧಿಕ್ಕಾರ ಹೇಳಿ ಅವನ ಮಂತ್ರಿ ಒಂದು ಶಾಸಕ ಒಂದು ಪದವಿಯಿಂದ ಅನುಚಿತಗೊಳಿಸಬೇಕು ಸರ್ಕಾರ ಅಂತ ಹೇಳಿ ಈ ಮೂಲಕ ನಾವೆಲ್ಲರೂ ಭಿನ್ನ ಮಾಡ್ಕೊಳ್ತೇವೆ. ಸರ್ಕಾರ ಇದ್ರ ಬಗ್ಗೆ ಗಣು ತೆಗಿಬೇಕು. ಕರ್ನಾಟಕ ಸಂಸ್ಕೃತಿ ನಾಯಕ ಅಂತ ಹೇಳಿದ್ರು ಬಸವಣ್ಣನವರನ್ನ ಇದೇ ವರ್ಷ ಇಷ್ಟು ರೀತಿಯಲ್ಲಿ ವೈಭವದಿಂದ ರಾಜ್ಯ ಸರ್ಕಾರ ಮೆರೆಸಿದ್ರು ಸಹಿತ ಈ ಶಾಸಕನಿಗೆ ಏನೋ ಕಳೆದಿತ್ತು. ಆ ರೀತಿಯಾಗಿ ದಯವಿಟ್ಟು ಹೇಳ್ತೀವಿ, ಎಲ್ಲ ಶರಣರು ಸುಮ್ಮನೆ ಬಂದಿಲ್ಲ. ಅವರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಆದಷ್ಟು ಬೇಗ ಯತ್ನಾಳು ಏನು ಕ್ಷಮೆ ಬೇಡಬೇಕು. ಇಲ್ಲ ಅಂದ್ರೆ ಇಡೀ ಸಮಾಜ ವಿರುದ್ಧ ಮಾಡಿ ಅವನು ಏನಾಗ್ತಾನೆ ಗೊತ್ತಿಲ್ಲ. ಗುರು ಬಸವಣ್ಣರ ಶಿಕ್ಷೆ ಕೊಡ್ತಾರೆ. ಇದರಿಂದ ಜಾಗೃತರಾಗಬೇಕು. ಈಗ ಇಮಿಡಿಯೇಟ್ ಆಗಿ ಅವರು ಒಂದು ಕ್ಷಮೆಯನ್ನು ಬೇಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದರಲ್ಲಿಯೂ ಯಾರಾದ್ರೂ ಆಗಿದ್ರೆ ಕ್ಷಮಿಸಬಹುದಾಗಿತ್ತು. ಆದ್ರೆ ಒಂದು ಶಾಸಕರಾಗಿ ಈ ತರದ ಹೋಲಿಸಿಕೊಂಡು ಹೇಳಿಕೆ ಕೊಟ್ಟಿರೋದೇನದಲ್ಲ ಅಕ್ಷಮ್ಯ ಅಪರಾಧ. ಯಾಕೆ ಅಂತಂದ್ರೆ ಸಂಸ್ಕೃತ ನಾಯಕ ಸಮಾನತೆಯ ಹರಿಕಾರ ನಮ್ಮನ್ನ 11ನೇ ಶತಮಾನದ ಕೊನೆಯ ಭಾಗದಲ್ಲಿ 4 ಗೋಡೆಗಳ ಮಧ್ಯೆ ಇರುವಂತ ಮಹಿಳೆಯರಿಗೆ ಅನುಭವ ಮಟ್ಟಕ್ಕೆ ತಂದು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಮಾಡಿದಂಥ ಕ್ರಾಂತಿ ಏನಿದೆ ಅಲ್ಲ, ಶರಣ ಕ್ರಾಂತಿ, ಅಲ್ಲಿ ಜಾತಿ ನೋಡಲಿಲ್ಲ, ಲಿಂಗ ತಾರತಮ್ಯ ಮಾಡಲಿಲ್ಲ, ಎಲ್ಲರೂ ಒಂದು ಅನ್ನುವಂಥ ಸಮಾನತೆಯ ಹರಿಕಾರರಿಗೆ ಇವರು ಒಬ್ಬ ಶಾಸಕರಾಗಿ ಈ ಥರ ಹೇಳಿಕೆ ಕೊಟ್ಟಿರೋದು ಅಕ್ಷಮ್ಯ ಅಪರಾಧ. ಅದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ. ಅವರು ನಮ್ಮ